ಕಾಶಿಯಿಂದ ತಂದ ಕಲ್ಲಿನಲ್ಲಿ ಖಂಡಿತ ದೈವದ ಮುಖ. ಭಕ್ತರೊಬ್ಬರು ಅದ್ಭುತ ಅನುಭವ. ಕಲ್ಲಿನಲ್ಲಿ ಮುಖದ ಭಾವ, ಕಣ್ಣಿನ ರೂಪ. ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಶ್ರದ್ಧೆ ಮತ್ತು ಭಕ್ತಿ ಇದ್ದಲ್ಲಿ ದೇವರು ಯಾವುದೋ ಒಂದು ರೂಪದಲ್ಲಿ ದರ್ಶನ ನೀಡುತ್ತಾನೆ ಅನ್ನೋದಕ್ಕೆ ಇವತ್ತು ನಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ಬಂದಿರೋ ಈ ಅನುಭವವೇ ಸಾಕ್ಷಿ ಅಂತಲೇ ಹೇಳ್ಬೋದು. ಆ ಕಮೆಂಟ್ ಮಾಡಿದವರು ನಮ್ಮ ಸಬ್ಸ್ಕ್ರೈಬರ್ಸು. ಏನಪ್ಪ ಒಂದು ಕಮೆಂಟು ಅಂತ ಹೇಳೋದಾದರೆ, ಕಾಶಿಯಿಂದ ಒಂದು ಸಣ್ಣ ಬೆಣಚು ಕಲ್ಲನ್ನು ತಂದಿದೆ, ತಮ್ಮ ಮನೆಯ ತುಳಸಿ ಕಟ್ಟೆಯ ಮುಂದೆ ಇಟ್ಟಿದ್ದಾರಂತೆ. ಸುಮಾರು 2 ತಿಂಗಳ ಕಳೆದ ಮೇಲೆ ಆ ಕಲ್ಲಿನಲ್ಲಿ ಅವರಿಗೆ ವಿಚಿತ್ರ ಬದಲಾವಣೆ ಕಂಡಿತ್ತು. ಅದೇನೆಂದರೆ, ಆ ಕಲ್ಲಿನಲ್ಲಿ ಸ್ಪಷ್ಟವಾಗಿ ಕಣ್ಣುಗಳು ಮತ್ತು ಮುಖದ ರೂಪ ಮೂಡಿ ಬಂದಿದೆ. ಅವರು ಅದಕ್ಕೆ ಕುಂಕುಮ ಇಟ್ಟು ಭಕ್ತಿಯಿಂದ ಪೂಜಿಸುತ್ತಿದ್ದಾರೆ. ಅವರು ಕೇಳಿರುವುದು ಏನಂದರೆ, ಅಕ್ಕ, ಈ ಕಲ್ಲನ್ನು ತುಳಸಿ ಗಿಡದ ಹತ್ತಿರ ಇಟ್ಟು ಪೂಜೆ ಮಾಡಬೇಕಾ ಅಥವಾ ದೇವರ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಬೇಕಾ ಅಂತಂದ್ಬಿಟ್ಟು. ಇಲ್ಲಿ ಇದಕ್ಕೆ ಏನಪ್ಪ ಏನು ಮಾಡೋದು ಏನಿಲ್ಲ ಅಂತ ಹೇಳೋದಾದರೆ, ಭಕ್ತಿಗೆ ಮೆಚ್ಚಿ ಶಿವನ ರೂಪದಲ್ಲಿ ಶಿವನಾಗಿ ಕಂಡಿರುವಂಥ ದೃಶ್ಯ ಖಂಡಿತವಾಗ್ಲೂ ಒಂದು ಶುಭ ಸಂಕೇತ ಅಂತಲೇ ಹೇಳ್ಬೋದು. ಆ ಕಲ್ಲನ್ನು ಏನು ಮಾಡಬೇಕು ಅಂತ ಹೇಳೋದಾದರೆ, ನೀವು ತುಳಸಿ ಗಿಡದ ಹತ್ರ ಆದರೂ ಇಡ್ಬೋದು, ಇಲ್ಲ ದೇವರ ಕೋಣೆಯಲ್ಲಾದರೂ ಇಡ್ಬೋದು. ನನ್ನ ಒಂದು ಪ್ರಕಾರ ಏನಪ್ಪ ಅಂತಂದರೆ, ತುಳಸಿ ಗಿಡದ ಮುಂದೆ ಇಡೋದಕ್ಕಿಂತ ದೇವರ ಕೋಣೆಯಲ್ಲಿ ಇಟ್ಟು ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ತುಳಸಿ ಗಿಡದಲ್ಲಿ ಇಟ್ಟರೆ, ಹೊರಗಡೆ ಇಟ್ಟರೆ ಏನಪ್ಪ ಅಂತಂದರೆ ಧೂಳು ಅದು ಇದು ಸುಮ್ಮನೆ ಬೇಡವಾದಂಥ ಒಂದು ನೆರಳುಗಳು ಬೀಳುತ್ತೆ. ಅದಕ್ಕೋಸ್ಕರ ಒಳಗಡೆ ಇಟ್ಟರೆ ತುಂಬ ಒಳ್ಳೆಯದು. ಇದಕ್ಕೆ ನಾವು ಬಾಣಲಿಂಗ ಅಂತ ಕರಿತೀವಿ. ನೇರವಾಗಿ ಕಾಶಿ ವಿಶ್ವನಾಥನಲ್ಲ, ಅಂದರೆ ನೀವು ಕಾಶಿಯಿಂದ ತಂದಿರುವಂಥ ಕಲ್ಲು ಕಾಶಿ ವಿಶ್ವನಾಥ ಏನಾದರೂ ರೂಪುಗೊಂಡ ಅಂತ ಅಂದ್ಕೊಂಡ್ರೆ ಅದು ತಪ್ಪಾಗುತ್ತೆ. ನಾವು ಸಾಮಾನ್ಯವಾಗಿ ಕಾಶಿಯ ಮುಖ್ಯ ದೇವಾಲಯದಲ್ಲಿ ಪ್ರಮುಖ ಜ್ಯೋತಿರ್ಲಿಂಗವನ್ನು ಕಾಶಿ ವಿಶ್ವನಾಥ ಎಂದು ಕರೆಯುತ್ತೇವೆ. ಕಾಶಿಯಿಂದ ತಂದ ಸಾಮಾನ್ಯ ಕಲ್ಲನ್ನು ನೇರವಾಗಿ ಕಾಶಿ ವಿಶ್ವನಾಥ ಎಂದು ಕರೆಯುವುದು ಶಾಸ್ತ್ರೀಯವಾಗಿ ಸರಿಯಾಗಲ್ಲ. ಶಿವನ ಪ್ರತಿರೂಪ ಅಥವಾ ಸ್ವರೂಪ. ಕಾಶಿ ಎಂಬುದು ಶಿವನ ಪರಮ ಪವಿತ್ರ ಕ್ಷೇತ್ರ. ಅಲ್ಲಿಂದ ತಂದ ಯಾವುದೇ ವಸ್ತುವನ್ನು, ವಿಶೇಷವಾಗಿ ಕಲ್ಲನ್ನು, ಭಕ್ತರು ಶಿವನ ಒಂದು ಪ್ರತಿರೂಪ ಅಥವಾ ಆಶೀರ್ವಾದದ ಒಂದು ಸಂಕೇತ ಎಂದು ಭಾವಿಸಬೇಕಾಗುತ್ತೆ. ಅದರಲ್ಲಿ ಕಣ್ಣು ಅಥವಾ ಮುಖದ ಆಕೃತಿ ಕಂಡಾಗ ಅದನ್ನು ಶಿವನ ಸ್ವರೂಪ ಎಂದು ಆರಾಧಿಸಿದರೆ ಒಳ್ಳೆಯದಾಗುತ್ತೆ. ಅದರಲ್ಲೂ ಗಂಗಾ ನದಿಯ ತೀರದಲ್ಲಿ ಸಿಗುವ ಕೆಲವು ನಿರ್ದಿಷ್ಟ ಕಲ್ಲುಗಳನ್ನು ನೈಸರ್ಗಿಕವಾಗಿ ಶಿವಲಿಂಗಗಳೆಂದು ಪೂಜಿಸಿದರೆ ಒಳ್ಳೆಯದಾಗುತ್ತೆ. ಇದಕ್ಕೆ ಪೂಜೆ ಯಾವ ರೀತಿ ಮಾಡಬೇಕು, ಒಳಗಡೆ ತಂದು ಯಾವ ರೀತಿನ ಪೂಜೆ ಮಾಡಬೇಕು ಅಂತ ಹೇಳೋದಾದರೆ, ಆ ಕಲ್ಲನ್ನು ಗಂಗಾಜಲ ಅಥವಾ ಪವಿತ್ರ ನೀರಿನಿಂದ ಪ್ರೋಕ್ಷಣೆ ಮಾಡಿ ಫಸ್ಟು. ಅದಾದ ನಂತರ ದೇವರ ಕೋಣೆಯಲ್ಲಿ ಶುಚಿಯಾಗಿ ಒಂದು ಪೀಠದ ಮೇಲೆ ಇಟ್ಟು ನಿತ್ಯ ಪೂಜೆ ಮಾಡಿದರೆ ಒಳ್ಳೆಯದಾಗುತ್ತೆ. ಸಾಕ್ಷಾತ್ ಒಂದು ಶಿವನಿಗೆ ನಾವು ಪೂಜೆ ಮಾಡ್ದಂಗೆ ನಮಗೆ ಒಂದು ಫಲ ಸಿಗುತ್ತೆ ಅಂತಲೇ ಹೇಳ್ಬೋದು. ದೇವರ ಲೀಲೆಗಳು ಅಪಾರ. ನಿಮಗೂ ಇಂಥ ಅನುಭವವಾಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ರಾಯರ ಅನುಗ್ರಹ ನಿಮ್ಮ ಮೇಲೆ ಇರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ರಾಯರಿದ್ದಾರೆ. ಜೈ ಶ್ರೀರಾಮ್.